ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಭಾಗ್ಯನಗರ ರಾಜಕೀಯದಲ್ಲಿ ಇದೀಗ ದೊಡ್ಡ ಬೆಳವಣಿಗೆ ನಡೆದಿದೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ವಿಧಾನಸಭಾ ಸದಸ್ಯತ್ವವನ್ನು ಅಸಿಂಧು ಎಂದು ಘೋಷಿಸಿದ ಹೈಕೋರ್ಟ್ ಆದೇಶದ ವಿರುದ್ಧ ಸುಬ್ಬಾರೆಡ್ಡಿ ಅವರು ಇದೀಗ ದೇಶದ ಸರ್ವೋಚ್ಚ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮೆಟ್ಟಿಲೇರಿದ್ದಾರೆ. ಇಂದು ದೆಹಲಿಯಲ್ಲಿ ಇರುವ ಸುಬ್ಬಾರೆಡ್ಡಿ ಅವರು ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಸಲ್ಲಿಸಲು ಸಜ್ಜಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾಗ್ಯನಗರದಲ್ಲಿ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ನ್ಯಾಯ ದೊರಕಲಿ ಎಂದು ಪ್ರಾರ್ಥಿಸಿದ್ದಾರೆ. ಪಟ್ಟಣದ ಶಿರ್ಡಿ ಸಾಯಿಬಾಬಾ ಟೆಂಪಲ್ನಲ್ಲಿ ಕಾಂಗ್ರೆಸ್ ಮುಖಂಡ ಗೂಳೂರು ಬಾಬು, ಯುವ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ಹಾಗೂ ಕಾರ್ಯಕರ್ತರು ಸೇರಿ ಸಾಯಿಬಾಬಾ ಅವರಲ್ಲಿ ಮಧ್ಯಂತರ ತಡೆಯಾಜ್ಞೆ ದೊರಕಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೂಳೂರು ಬಾಬು, ನಮ್ಮ ಶಾಸಕರ ವಿರುದ್ಧ ನೀಡಿರುವ ಆದೇಶವನ್ನು ನಾವು ಕಾನೂನುಬದ್ಧವಾಗಿ ಎದುರಿಸುತ್ತೇವೆ. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗುವ ವಿಶ್ವಾಸ ನಮಗಿದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡಿದ ಸುಬ್ಬಾರೆಡ್ಡಿ ಅಣ್ಣನವರಿಗೆ ನ್ಯಾಯ ದೊರೆಯುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾರಣ ಹೈಕೋರ್ಟ್ಗೆ ನಾವೆಲ್ಲ ತಲೆ ಬಾಗಬೇಕು. ಯಾರನ್ನೇ ತೀರ್ಪು ಬಂದ್ರೂ ಅದರಲ್ಲಿ ನಮ್ಮ ಶಾಸಕರ ಮೇಲೆ ಅಸಿಂಧು ಅಂತ ಬಂತು. ಅದಕ್ಕೆ ನಾವು ಹೈಕೋರ್ಟ್ಗೆ ತಲೆ ಬಾಗಿದ್ದೀವಿ. ರಾಜಕೀಯ ಮಾಡಬೇಕೇ ವಿನಃ ಈ ಥರ ರಾಜಕೀಯ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಇವತ್ತಿನ ದಿವಸ ಒಳ್ಳೆಯ ದಿವಸ ಆಗಿರೋದ್ರಿಂದ ನಮ್ಮ ಶಾಸಕರು ಡೆಲ್ಲಿಗೆ ಹೋಗಿರೋದ್ರಿಂದ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಅರ್ಜಿ ಹಾಕ್ತಾವ್ರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾವು ಗುರುವಾರ ದಿವಸ 11 ಗಂಟೆಗೆ ನಮ್ಮ ಶಾಸಕರಲ್ಲಿ ಸುಪ್ರೀಂ ಕೋರ್ಟಲ್ಲಿ ದಾವೆ ಹೂಡಲಿಕ್ಕೆ ಹೋಗಿದ್ದಾರೆ. ಆದೇಶದ ಮೇರೆಗೆ ನಾವು ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನನ್ನ ನರೇಂದ್ರ ಅವ್ರ ನೇತೃತ್ವದಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ ಎಲ್ಲ ಯುವಕರೆಲ್ಲ ಬಂದು ಸುಬ್ಬಾರೆಡ್ಡಿ ಅಭಿಮಾನಿ ಬಳಗದಿಂದ ಇವತ್ತು ನಮ್ಮ ಶಾಸಕರು ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾವು ಇವತ್ತು ಇಲ್ಲಿ ಸಾಯಿಬಾಬಾ ಗುಡಿಯಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ನೆಚ್ಚಿನ ಬಡವರ ಬಂಧು, ದೀನ ದಲಿತರ ಆಧಾರ ದೈವವಾದ ನಮ್ಮ ಸುಬ್ಬಾರೆಡ್ಡಿ ಅಣ್ಣನವರ ಏನು ಅಸಿಂಧತ್ವ ಇವತ್ತು ಘೋಷಣೆ ಮಾಡಿದೆ ಹೈಕೋರ್ಟು, ಅದು ಸ್ಟೇ ಮಾಡಲಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ನಾವು ವಕಾಲತ್ತು ಆಗ್ತಾ ಇದ್ದೀವಿ. 11 ಗಂಟೆಗೆ ಆ ವಕಾಲತ್ತು ಕಾನೂನು ಪರವಾಗಿ ನಮ್ಮ ಪರವಾಗುತ್ತಂತ ನಾವು ನಂಬಿಕೊಂಡು ನಾವು ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವು ದೇವರ ಗುರು ಸಾಯಿಬಾಬಾ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತು ಕಾನೂನು ಪ್ರಕಾರ ನಾವು ಹೋರಾಡಲು ಸಿದ್ಧರಾಗಿದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರು ಅಂಥ ದೊಡ್ಡ ಅಪರಾಧ ಮಾಡಿಲ್ಲ, ಅಪರಾಧ ಅನ್ನೋದೇ ಇಲ್ಲ. ಅಲ್ಲಿ ಕ್ಷೇತ್ರದ ಅಭಿವೃದ್ಧಿ, ಪ್ರತಿ ಮನೆಯ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಶ್ರಮಿಸಿದ ಸುಬ್ಬಾರೆಡ್ಡಿ ಅವರಿಗೆ ಸರ್ವೋಚ್ಚ ನ್ಯಾಯಾಲಯದಿಂದ ಅನುಕೂಲಕರ ಆದೇಶ ಬರುತ್ತದೆ ಎಂಬ ನಂಬಿಕೆ ಕಾರ್ಯಕರ್ತರಲ್ಲಿ ವ್ಯಕ್ತವಾಗಿದೆ. ಇದೀಗ ಎಲ್ಲರ ಕಣ್ಣು ಸುಪ್ರೀಂ ಕೋರ್ಟ್ ತೀರ್ಪಿನತ್ತ ನೆಟ್ಟಿದೆ. ಸುಬ್ಬಾರೆಡ್ಡಿ ಅವರಿಗೆ ಮಧ್ಯಂತರ ತಡೆಯಾಜ್ಞೆ ಸಿಗುತ್ತದೆಯೇ ಅಥವಾ ರಾಜಕೀಯದಲ್ಲಿ ಮತ್ತೊಂದು ತಿರುವು ಎದುರಾಗುತ್ತದೆಯೇ ಎಂಬುದು ಕಾದು ನೋಡಬೇಕಾಗಿದೆ. ಇದು ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವರದಿ ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.